ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಕರ್ಸಿವ್ ಲೆಟರ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ದಿಸ್ ಇಸ್ ಕ್ಲಾಸ್ ನಂಬರ್ 8. ಕ್ಲಾಸ್ ನಂಬರ್ 8ಅಲ್ಲಿ ಇವತ್ತು ಕಲಿತಾ ಇರೋದು ಡಿ, ಕ್ಯಾಪಿಟಲ್ ಲೆಟರ್ ಡಿ ವಿತ್ ಜಾಯ್ನಿಂಗ್ ಆಲ್ ದ ಲೆಟರ್ಸ್, ಸ್ಮಾಲ್ ಲೆಟರ್ಸ್ ಎಲ್ಲವನ್ನೂ ಡಿ ಜೊತೆಗೆ ಜಾಯಿನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಸ್ಮಾಲ್ ಲೆಟರ್ ಡಿ ಜೊತೆಗೂ ಕೂಡ ಎಲ್ಲ ಸ್ಮಾಲ್ ಲೆಟರ್ಸ್ನು, ಎಲ್ಲ ಆಲ್ಫಾಬೆಟ್ನು ನಾವು ಜಾಯಿನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಡಿ ಯಾವ ರೀತಿ ಬರಿಬೇಕು, ಡಿ ಜೊತೆಗೆ ಲೆಟರ್ಸ್ ಯಾವ ರೀತಿ ಜಾಯಿನ್ ಮಾಡಬೇಕು, ಕ್ಯಾಪಿಟಲ್ ಡಿ ಜೊತೆಗೆ ಯಾವ ರೀತಿ ಜಾಯಿನ್ ಮಾಡಬೇಕಾಗತ್ತೆ ಅನ್ನೋದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಇದೇ ವಿಡಿಯೋ ಕಂಟಿನ್ಯೂಯೇಷನ್ ಸ್ಮಾಲ್ ಲೆಟರ್ ಡಿ ಜೊತೆಗೆ ಯಾವ ರೀತಿ ಜಾಯಿನ್ ಮಾಡಬೇಕಾಗತ್ತೆ ಅನ್ನೋದು ಕೂಡ ನೋಡ್ತೀರಾ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಸ್ವಲ್ಪ ಸ್ಪೀಡಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಸ್ಲೋ ಮಾಡಿಕೊಂಡು ನೋಡ್ಕೋಬೋದು. ಯಾಕಂತಂದರೆ ಕೆಲವರು ಈ ಥರ ಸ್ಟಡಿ ರಿಲೇಟೆಡ್ ವಿಡಿಯೋಸ್ ನೋಡೋದಕ್ಕೆ ಇಷ್ಟಪಡ್ತಾ ಇರಲ್ಲ, ಅವರಿಗೆ ಬೋರ್ ಅನಿಸುತ್ತೆ. ಆದರೂ ನೆಸೆಸರಿ ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಇಂಟೆನ್ಷನಿಂದ ಕೆಲವರು ನೋಡ್ತಾರೆ. ಅವರಿಗೆ ಬೋರ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ವಿಡಿಯೋ ಚಿಕ್ಕದಾಗಿ ಮಾಡಿ ಹಾಕ್ತಾ ಇದ್ದೀನಿ. ಆ್ಯಂಡ್ ನೋಡ್ತಿದ್ದಂಗೆ ಕಲ್ತ್ಕೋಬೋದು, ಯಾಕಂದರೆ ಬೇಸಿಕ್ ಸ್ಟ್ರೋಕ್ಸ್ ಏನಿದೆ ಅದನ್ನು ಪ್ರಾಕ್ಟೀಸ್ ಮಾಡಿ ಕ್ಯಾಪಿಟಲ್ ಲೆಟರ್ಸ್ ಆ್ಯಂಡ್ ಸ್ಮಾಲ್ ಲೆಟರ್ಸ್ ನೀವು ಬರೆಯೋಕ್ಕೆ ಕಲ್ತ್ಕೊಂಡ್ರೆ ನೀವು ಯಾವ ರೀತಿ ಬೇಕಾದರೂ ಲೆಟರ್ಸ್ನ ಜಾಯಿನ್ ಮಾಡ್ಬೋದು. ಆ್ಯಂಡ್ ಇದನ್ನು ನೋಡಿಕೊಂಡ್ರೆ ಸಾಕು, ನಿಮಗೆ ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್, ಕರ್ಸಿವ್ ಲೆಟರ್ಸ್ ರೈಟಿಂಗ್ ಬರ್ತಿದೆ ಅಂತಂದರೆ, ಕರ್ಸಿವ್ ರೈಟಿಂಗ್ ಬರ್ತಿದೆ ಅಂತಂದರೆ ಇದನ್ನು ನೋಡಿಕೊಂಡ್ರೆ ಸಾಕು, ಯು ಕ್ಯಾನ್ ಪ್ರಾಕ್ಟೀಸ್. ಸೊ ನೋಡಿದ್ರಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.